ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಹುದುಗಿದ ಅದ್ಭುತವಾದ ಅಗಾಧವಾದ ಶಕ್ತಿಯುಕ್ತಿಗಳನ್ನು ಹೊರಹೊಮ್ಮಿಸಿ ಪ್ರಕಾಶಿಸುವಂತೆ ಮಾಡುವ, ಸಾಧಿಸುವ ಛಲ ಬಲಗಳಿಗೆ ಮೌಲ್ಯವರ್ಧನೆ ನೀಡುವ, ಬದುಕಿನಲ್ಲಿ ಆತ್ಮವಿಶ್ವಾಸದಿಂದ ಭರವಸೆಗಳ ಮೂಲಕ ಕಾಣುತ್ತಿರುವ ಕನಸುಗಳ ಗರಿ ಬಿಚ್ಚಿಸುವ, ಗುರಿ ಮುಟ್ಟಿಸುವ, ಉತ್ತೇಜಿಸುವ, ಉನ್ನತೀಕರಿಸುವ, ಬದುಕಿನಲ್ಲಿ ಬಹುದೊಡ್ಡ ಎತ್ತರಕ್ಕೆ ಬೆಳೆಯುವ, ಒಂದು ವ್ಯವಸ್ಥೆಯತ್ತ ಸಾಗುವ, ನೂರಾರು ಭಿನ್ನ ವಿಭಿನ್ನ ಮನಸ್ಕರ ಸಮಾಗಮ, ಮೌಲ್ಯವರ್ಧನಾ ಶಿಬಿರ, ಪುನರ್ಮನನ ಶಿಬಿರ, ಅದುವೇ ಮೋದಿ ಕೇರ್ ಬೂಟ್ ಕ್ಯಾಂಪ್. ಇಡೀ ಪ್ರಪಂಚದ ಗಮನವನ್ನೆಲ್ಲ ತನ್ನತ್ತ ಸೆಳೆದುಕೊಂಡಿರುವ ಭಾರತೀಯ ಡೈರೆಕ್ಟ್ ಮಾರ್ಕೆಟಿಂಗ್ ಕಂಪನಿಗಳಲ್ಲಿ ಪ್ರಪ್ರಥಮವಾದ ಮೋದಿ ಕೇರ್ ಒಂದು ಅಚ್ಚಳಿಯದ ಹೆಸರು. 9 ದಶಕಗಳ ಕಾಲದಿಂದಲೂ ಭಾರತ ಸೇರಿದಂತೆ ವಿದೇಶಗಳಲ್ಲಿ ಭದ್ರವಾದ ನೆಲೆ ಕಂಡುಕೊಂಡ ಮೋದಿ ಗ್ರೂಪ್ನ ಒಂದು ಶಾಖೆ ಮೋದಿ ಕೇರ್. ಭಾರತದಲ್ಲಿ ಭಾರತೀಯರಿಗಾಗಿ ಮೂಲಭೂತವಾದ ತನ್ನ ದಿನನಿತ್ಯ ಅತ್ಯಗತ್ಯವಾದ ಆಜಾದಿ ಉತ್ಪನ್ನಗಳನ್ನು ಮನೆಗಳತ್ತ ತಲುಪಿಸುತ್ತಾ ತನ್ನೆಲ್ಲ ಲಾಭಗಳನ್ನು ತನ್ನ ಗ್ರಾಹಕರಿಗೆ ನೀಡುತ್ತಿದೆ. ಜೊತೆಗೆ ಅನಿಯಮಿತ ಆದಾಯ ಒದಗಿಸುತ್ತಾ ನೇರ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಉತ್ತಮ, ಉನ್ನತ, ಉತ್ಕೃಷ್ಟ ನಂಬಿಕೆಯ ಮೂಲಕ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಮೋದಿ ಕೇರ್. ದೇಶಾಭಿಮಾನ, ಸ್ವದೇಶಿ ಚಿಂತನೆ, ಸುದೃಢ ಆರೋಗ್ಯದ ಜೊತೆಗೆ ಸ್ವಾಭಿಮಾನದ ದುಡಿಮೆ, ಸ್ವಾವಲಂಬನೆ ಬದುಕು ಕಟ್ಟಿಕೊಳ್ಳಲು, ಉನ್ನತ ಮಟ್ಟದ ಕೌಟುಂಬಿಕ ಜೀವನ ನಡೆಸಲು ಕೋಟಿ ಜನರಿಗೆ ಸುಗಮವಾದ ಐಷಾರಾಮಿ ದಾರಿ ಕಲ್ಪಿಸಿಕೊಟ್ಟಿದೆ ಮೋದಿ ಕೇರ್. ಅನಿಯಮಿತ ಆದಾಯಕ್ಕಾಗಿ ಅನಿಯಮಿತ ಶಿಕ್ಷಣ ಅತಿ ಮುಖ್ಯ. ಈ ನಿಟ್ಟಿನಲ್ಲಿ ಬೂಟ್ ಕ್ಯಾಂಪ್ ಎನ್ನುವ ಒಂದು ಕಲಿಕೆಯ ವ್ಯವಸ್ಥೆಯ ಪರಿಕಲ್ಪನೆ ಮೋದಿ ಕೇರ್ನಲ್ಲಿ ಪ್ರಮುಖ ಸ್ಥಾನ ಹೊಂದಿದೆ. 10-15 ವರ್ಷಗಳ ಕಾಲ ತರಗತಿಯಲ್ಲಿ ಕುಳಿತು ಕಲಿತು ಸರ್ಟಿಫಿಕೇಟ್ ಪಡೆದು 10-20-30 ಸಾವಿರ ಸಂಬಳ ಪಡೆಯಲು ಹರಸಾಹಸ ಮಾಡುವ ನಾವು ಕೇವಲ 3 ದಿನಗಳ ಕಾಲ ನಡೆಯುವ ಮೋದಿ ಕೇರ್ ಬೂಟ್ ಕ್ಯಾಂಪ್ನಲ್ಲಿ ಅಳವಡಿಸಿಕೊಂಡರೆ ಲಕ್ಷ ಸಂಪಾದನೆಗೆ ದಾರಿ, ರಹದಾರಿ, ಮಾರ್ಗದರ್ಶನ, ನಿರ್ದೇಶನದ ಜೊತೆಗೆ ಬದುಕಿನಲ್ಲಿ ಒಬ್ಬ ಯಶಸ್ವಿ ನಾಯಕನಾಗಿ ರೂಪುಗೊಳ್ಳುವುದರಲ್ಲಿ ಸಂದೇಹ ಇಲ್ಲ. ಬೂಟ್ ಕ್ಯಾಂಪ್ ಎನ್ನುವ ಪರಿಕಲ್ಪನೆ ಹೇಗೆ ಹುಟ್ಟಿಕೊಂಡಿತು? ಈ ಪರಿಕಲ್ಪನೆಯನ್ನು ಮೋದಿ ಕೇರ್ ಉದ್ಯಮದಲ್ಲಿ ಯಾವ ರೀತಿಯಲ್ಲಿ ಅಳವಡಿಸಿಕೊಂಡು ಹೇಗೆ ಯಶಸ್ವಿಯಾಗಿದೆ ಎನ್ನುವ ಕುರಿತಾಗಿ ಮೋದಿ ಕೇರ್ನ ರಾಷ್ಟ್ರೀಯ ಮಟ್ಟದ ನಾಯಕ, ಪ್ರೇರಕ, ವಾಗ್ಮಿ ಸಂತೋಷ್ ಶೆಟ್ಟಿ ಇಲ್ಲಿ ತಮ್ಮ ಅಭಿಪ್ರಾಯವನ್ನ ಹೀಗೆ ಹಂಚಿಕೊಳ್ಳುತ್ತಾರೆ. ಭಾಳಷ್ಟು ಜನಗಳಿಗೆ ಬೂಟ್ ಕ್ಯಾಂಪ್ ಅಂತ ಹೇಳಿದ ತಕ್ಷಣ ಏನಿರ್ಬೋದು, ಏನು ಹೆಸರೇನೆ ಭಾಳ ಒಂದು ಸಮಥಿಂಗ್ ಡಿಫ್ರೆಂಟ್ ಆಗಿದೆ. ಎಸ್, ಡೆಫಿನೆಟ್ಲಿ ಈ ಒಂದು ಬೂಟ್ ಕ್ಯಾಂಪ್ ಅನ್ನುವಂಥ ಕಾನ್ಸೆಪ್ಟ್ ಹುಟ್ಕೊಂಡಿದ್ದು ಮಿಲಿಟ್ರಿಯಲ್ಲಿ. ಸೊ ನಾರ್ತ್ ಅಮೇರಿಕಾದಲ್ಲಿ ಆವತ್ತಿನ ಕಾಲದಲ್ಲಿ ಹೊಸದಾಗಿ ಸೈನ್ಯಕ್ಕೆ ಸೇರುವಂಥ ವ್ಯಕ್ತಿಗಳನ್ನು ಒಂದು ಜಾಗದಲ್ಲಿ ಇಟ್ಕೊಂಡು ಅವರಿಗೆ ಒಂದು ಹೈಲಿ ಡಿಸಿಪ್ಲಿನ್ ಆಗಿ ಯಾವುದೋ ಏರಿಂದ ಬಂದಿರ್ತಾರೆ, ಒಂದೊಂದು ಭಾಗದಿಂದ ಬಂದಿರ್ತಾರೆ, ಅವರೆಲ್ಲರನ್ನೂ ಕೂಡ ಒಂದು ಕಾಮನ್ ಗೋಲ್ ಕಡೆಗೆ ಅವ್ರನ್ನ ಅವರ ಒಂದು ಮೈಂಡ್ ಸೆಟ್ ಮಾಡೋದಕ್ಕೋಸ್ಕರ ಈ ಒಂದು ಕ್ಯಾಂಪ್ ಅನ್ನುವಂಥದ್ದನ್ನ ಮಾಡ್ತಾಯಿದ್ರು. ಆ ಒಂದು ಕಲ್ಪನೆಯನ್ನು ನಾವು ಮೋದಿ ಕೇರ್ನಲ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನ್ನ ಅಪ್ಲೈನ್ ಲೀಡರ್ಸ್ಗಳಿಗೆ. ಅವರು ನಮಗೆ ಆ ಬಿಗಿನಿಂಗ್ ಡೇಸಲ್ಲಿ ನಮ್ಮನ್ನು ಎಲ್ಲೆಲ್ಲೋ ನಾವು ಮೋದಿ ಕೇರ್ನವ್ರು ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಕಡೆಯಲ್ಲಿ ಇರ್ತಾರೆ.
ಒಂದೊಂದು ಏರಿಯಾದಲ್ಲಿ ಇರ್ತಾರೆ, ಒಂದೊಂದು ಬ್ಯಾಕ್ಗ್ರೌಂಡ್ ಅವರು ಇರ್ತಾರೆ. ಈ ಒಂದು ಬಿಸ್ನೆಸ್ಸಿಗೆ ಒಂದು ಪ್ರಾಪರ್ ಆದಂಥ ಎಜುಕೇಷನ್ ಸಿಸ್ಟಮ್ ಅಂತ ಏನಿಲ್ಲ. ಈಗ ಹೊರಗಡೆ ನಾವು ಯಾವುದೇ ಒಂದು ಜಾಬ್ ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ಆದಂಥ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಅದನ್ನು ಕಲ್ತ್ಕೊಂಡ್ಬಂದು ಇಲ್ಲಿ ನಾವು ಮಾಡ್ಬೋದು. ಬಟ್ ಸ್ಪೆಷಲಿ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಇನ್ನೂ ಅದಕ್ಕೆ ಸಿಲೆಬಸ್ ಓರಿಯೆಂಟೆಡ್ ಯಾವುದೇ ಆದಂಥ ಎಜುಕೇಷನ್ ಕಾನ್ಸೆಪ್ಟ್ಗಳಿಲ್ಲ. ಹಾಗಾಗಿ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಕಲ್ತಿರುವಂಥ ಲೀಡರ್ಸ್ಗಳು ತಮ್ಮ ಅನುಭವನ ಹೇಳ್ಕೊಡ್ತಾ ಇದ್ರು. ಬಟ್ ನೆಟ್ವರ್ಕಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ, ಲೀಡರ್ಸ್ ಎಲ್ಲೋ ಇರ್ತಾರೆ, ಜಾಯ್ನಿಂಗ್ ಎಲ್ಲೋ ಆಗ್ತಾರೆ, ಯಾವುದ್ಯಾವುದೋ ಭಾಗದಲ್ಲಿ ಜಾಯ್ನ್ ಆಗ್ತಾರೆ. ಎಲ್ಲರೂ ಈ ಬಿಸ್ನೆಸ್ಸನ್ನು ಪ್ರೊಫೆಷ್ನಲ್ ಆಗಿ ಫುಲ್ ಟೈಮ್ ತೊಗೊಳಕ್ಕಾಗೋದಿಲ್ಲ, ಪಾರ್ಟ್ ಟೈಮಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಅವರಿಗೆ ನಾಲೆಡ್ಜ್ ಬೇಕಾಗುತ್ತೆ, ಬಟ್ ಅದನ್ನು ಸರ್ಟನ್ ಟೈಮಲ್ಲಿ ಕೊಡೋದಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಹುಟ್ಕೊಂಡಿರುವಂಥದ್ದೇ ಈ ಒಂದು ಅದ್ಭುತವಾದಂಥ ಕಾನ್ಸೆಪ್ಟ್ ಬೂಟ್ ಕ್ಯಾಂಪ್ ಅಂತ. ನಮ್ಮ ಜೊತೆಯಲ್ಲಿರುವಂಥ ವ್ಯಕ್ತಿಗಳನ್ನು ಯಾವುದೇ ಭಾಗದಲ್ಲಿ ಇದ್ರೂ ಕೂಡ ಅವ್ರನ್ನೆಲ್ಲರನ್ನೂ ಕೂಡ ಒಂದು ಕಡೆ ಸೇರಿಸಿ 3 ದಿನಗಳ ಕಾಲ ಈ ಒಂದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ನಾಲೆಡ್ಜ್, ಕೇವಲ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಥದ್ದಲ್ಲ, ಜೀವನ ಅಂತ ಹೇಳಿದ್ರೆ ಏನು, ಡಿಸಿಪ್ಲಿನ್ ಅಂತ ಹೇಳಿದ್ರೆ ಏನು, ಬಾಂಧವ್ಯ ಅಂತ ಹೇಳಿದ್ರೆ ಏನು, ಒಂದು ಟೀಮನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಸ್ಕಿಲ್ಗಳನ್ನು ಯಾವ ಥರ ಕಲಿಬೇಕು, ನಾಲೆಡ್ಜ್ನ ಯಾವ ಥರ ಕಲ್ತ್ಕೋಬೇಕು, ಲೀಡರ್ಶಿಪ್ನ ನಾವು ಯಾವ ಥರ ಮ್ಯಾನೇಜ್ ಮಾಡಬೇಕು, ಇದೆಲ್ಲವನ್ನು ಸಂಪೂರ್ಣವಾದಂಥ 3 ದಿನಗಳ ಕಾಲ ನಾನು ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀನಿ. 3 ತಲೆಮಾರುಗಳಿಗೆ ಬೇಕಾದಂಥ, 3 ಜನ್ಮಗಳಿಗೆ ಬೇಕಾದಂಥ, 3000 ವರ್ಷಗಳ ಕಾಲನೂ ಕೂಡ ನಮ್ಮನ್ನು ನೆನೆಸ್ಕೊಳ್ಳುವಂಥ ಒಂದು ಅದ್ಭುತವಾದಂಥ ಎಜುಕೇಷನ್ ಅಂತ ಹೇಳೋದಿದ್ರೆ ಅದು ಬೂಟ್ ಕ್ಯಾಂಪ್ ಅಂತ ಕರೆಯೋದಕ್ಕೆ ಭಾಳ ಖುಷಿ ಆಗುತ್ತೆ. ಮೋದಿ ಕೇರ್ ಬೂಟ್ ಕ್ಯಾಂಪ್ನಲ್ಲಿ ಭಾಗವಹಿಸಿ ತಮ್ಮ ತಂಡದ ಬೂಟ್ ಕ್ಯಾಂಪ್ಗಳನ್ನು ತನ್ನ ನಾಯಕತ್ವದಲ್ಲಿ ನಡೆಸಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಮೋದಿ ಕೇರ್ನ ಯುವ ನಾಯಕ ರಾಘವೇಂದ್ರ ಶೆಟ್ಟಿ ಬೂಟ್ ಕ್ಯಾಂಪ್ ಎನ್ನುವ ಅದ್ಭುತ ಸಮಾವೇಶದ ಪ್ರಾಮುಖ್ಯತೆ ಕುರಿತು ಹೀಗೆ ಮಾಹಿತಿ ಒದಗಿಸುತ್ತಾರೆ. 300ಕ್ಕೂ ಜಾಸ್ತಿ ಜನ ಬೇರೆ ಬೇರೆ ಭಾಗದಿಂದ, ಲೈಕ್ ಕರ್ನಾಟಕ ಇರ್ಬೋದು, ಗೋವಾ, ಮಹಾರಾಷ್ಟ್ರ, ನಾಗಾಲ್ಯಾಂಡ್, ರಾಜಸ್ಥಾನ್, ಮುಂಬೈ, ಇಲ್ಲಿಂದ ಬಂದು 300ಕ್ಕಿಂತ ಜಾಸ್ತಿ ಜನ ಒಂದು ವಿದ್ಯೆನ ಜ್ಞಾನಾರ್ಜನೆ ಮಾಡ್ಕೊಳ್ಳಿಕ್ಕೆ ಬಂದಿದ್ವಿ. ಸೊ ತುಂಬ ಖುಷಿಯಾಗುತ್ತೆ ಈ ಒಂದು ಬೂಟ್ ಕ್ಯಾಂಪ್, ಯಾಕಂದರೆ ಇಲ್ಲೊಂದು ಲೈಫಿನ ಒಂದು ದ್ವಿಜತ್ವ ಅಂತ ಹೇಳ್ಬೋದು. ಲೈಫಲ್ಲಿ ಹುಟ್ಟುವುದು ಒಂದು ಜನ್ಮ ಆದರೆ, ಸೊ ಲೈಫಲ್ಲಿ ಇನ್ನೊಂದು ರೀತಿಯಲ್ಲಿ ಜನ್ಮ ಪಡ್ಕೊಳ್ಳುವಂಥದ್ದು ಈ ಒಂದು ಬೂಟ್ ಕ್ಯಾಂಪಿಂದ ಆಗ್ತಾಯಿದೆ. ಇಲ್ಲಿ ನಾವು ಮೇಜರಾಗಿ ಫೋಕಸ್ ಮಾಡ್ತಿರುವಂಥದ್ದು ಒನ್ನೆಸ್, ಯಾಕಂದರೆ ಎಲ್ಲರೂ ಕೂಡ ಒನ್ನೆಸ್ನ ಕ್ರಿಯೇಟ್ ಮಾಡುವಂಥದ್ದು, ನಾವೆಲ್ಲರೂ ಒಂದೇ ಅಂತೇಳಿ. ಮತ್ತು ನಾವು ಫೀಲ್ಡಲ್ಲಿ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ನ ಫೇಸ್ ಮಾಡ್ತೇವೆ. ಬಿಗಿನಿಂಗ್ ಬಂದಂಥ ವ್ಯಕ್ತಿಗಳಿಗೆ ನಾರ್ಮಲ್ ಆಗಿ ಫೀಲ್ಡಲ್ಲಿ ನಾವು ಏನೇನು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಬಟ್ ಈ 3 ಡೇಸ್ ಬೂಟ್ ಕ್ಯಾಂಪಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ಗಳನ್ನು ಕೂಡ ಒಂದೇ ಒಂದು ರೂಫಲ್ಲಿ ನಾವು ಇದನ್ನು ಅವರಿಗೆ ಎಕ್ಸ್ಪೀರಿಯೆಂಟ್ ಮಾಡ್ತೇವೆ. ಅವ್ರು ಅದನ್ನು ಫೀಲ್ ಕೂಡ ಮಾಡ್ತಾರೆ. ಸೊ ತುಂಬ ಖುಷಿ ಇದೆ. ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ. ನಾವು ಮೊದಲು ಈ ಒಂದು ಎಜುಕೇಷನ್ ಸಿಸ್ಟಮನ್ನು ಒನ್ ಡೇ ವರ್ಕ್ಶಾಪ್ ಇರ್ಬೋದು, 2 ಅವರ್ಸ್ 3 ಅವರ್ಸ್ ಟ್ರೈನಿಂಗಲ್ಲಿ ಮಾಡ್ತಿದ್ವಿ. ಈಗ 3 ಡೇಸ್ ಡೇ ಆ್ಯಂಡ್ ನೈಟ್ ಒಂದು ಕಡೆ, ಸೊ ಎಲ್ಲರೂ ಕೂಡ ಗ್ಯಾದರ್ ಮಾಡಿಕೊಂಡು ಒಂದು ಕಾಂಪಿಟೇಷನ್ ಇರ್ಬೋದು, ಒಂದು ಟೀಮ್ ವರ್ಕ್ ಅಂತ ಬಂದಾಗ ಅವರು ಅಗ್ರೆಸಿವ್ ಆಗಿ ಪ್ರತಿಯೊಬ್ಬರು ಕೂಡ ಇಂಡಿವಿಜುವಲ್ ಆಗಿ ಫೋಕಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ರೈಸಿಂಗ್ ಸ್ಟಾರ್ಗಳನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅವರಲ್ಲಿರುವಂಥ ಟ್ಯಾಲೆಂಟನ್ನು ಹೊರಗಡೆ ತೆಗೆದು, ತುಂಬ ಜನರಿಗೆ ಸ್ಟೇಜ್ ಫಿಯರ್ ಇರುತ್ತೆ, ಅದನ್ನು ತೆಗೆದು ಅವರಲ್ಲಿರುವಂಥ ಒಂದು ವ್ಯಕ್ತಿತ್ವವನ್ನು ಹೊರಗಾಕಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಬೂಟ್ ಕ್ಯಾಂಪ್ ಅನ್ನೋದು ಒಂದು ಬೆಸ್ಟ್ ಎಜುಕೇಷನ್ ಸಿಸ್ಟಮ್. ಸೊ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವರ್ಗದವರು ಬೂಟ್ ಕ್ಯಾಂಪ್ ಮಾಡ್ತಿರ್ಬೋದು. ಮೋದಿ ಕೇರ್ ಬೂಟ್ ಕ್ಯಾಂಪ್ ಈ ಒಂದು ಎಜುಕೇಷನ್ ಸಿಸ್ಟಮ್ ಅನ್ನುವಂಥದ್ದು ಸೊ ಒನ್ ಆಫ್ ದ ಬೆಸ್ಟ್ ಇದೆ. ಸೊ ತುಂಬ ಜನ ಇಲ್ಲಿ ಫೋಕಸ್ ಮಾಡ್ತಿದ್ದಾರೆ, ತುಂಬ ಜನ ಇಲ್ಲಿ ಎಜುಕೇಟ್ ಆಗ್ತಿದ್ದಾರೆ, ದೊಡ್ಡ ಮಟ್ಟಿಗೆ ಬೆಳ್ತಿದ್ದಾರೆ. ಆಲ್ಮೋಸ್ಟ್ ಇದು ಪರ್ಸನಲ್ ಆಗಿ ನಮ್ಮ ಟೀಮ್ ವರ್ಕಲ್ಲಿ 2-3ನೇ ಬೂಟ್ ಕ್ಯಾಂಪ್, ಮೋರ್ ದೆನ್ 1000 ಮೆಂಬರ್ಸು ಈ ಒಂದು ಬೂಟ್ ಕ್ಯಾಂಪ್ ಎಕ್ಸ್ಪೀರಿಯನ್ಸ್ ತೊಗೊಂಡೋಗಿ ಇಂಡಿವಿಜುವಲ್ ಆಗಿ ಲೀಡರ್ ಆಗಿ ಬೇರೆ ಬೇರೆ ಕಡೆ ಹೋಗಿ ಅವರ ಇಂಡಿವಿಜುವಲ್ ಆಗಿ ಲೀಡರ್ ಆಗಿ ಟೀಮನ್ನು ಕಟ್ತಿದ್ದಾರೆ. ಇಂಡಿವಿಜುವಲ್ ಲೀಡರ್ಗಳು ಇಲ್ಲಿಂದ ಹುಡ್ಕೊಳ್ತಾರೆ. ತುಂಬ ಖುಷಿ ಆಗುತ್ತೆ. ಎಲ್ಲರೂ ಕೂಡ ಈ ಒಂದು ಬೂಟ್ ಕ್ಯಾಂಪಿಗೆ ಫೋಕಸ್ ಮಾಡಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬೂಟ್ ಕ್ಯಾಂಪ್ ಎನ್ನುವ ಪರಿಕಲ್ಪನೆಯಲ್ಲಿ ಸಾಮೂಹಿಕ ಮನಪರಿವರ್ತನೆ ಹೇಗೆ ನಡೆಸಿಕೊಂಡು ಬರಲಾಗುತ್ತಿದೆ ಎನ್ನುವ ಕುರಿತಾಗಿ ಒಬ್ಬ ಯಶಸ್ವಿ ನಾಯಕ ಉದಯ್ ಶೆಟ್ಟಿ ತನ್ನ ಅನಿಸಿಕೆಗಳನ್ನು ಹೀಗೆ ಹಂಚಿಕೊಳ್ಳುತ್ತಾರೆ. ಇಲ್ಲಿ ಹೈ ಮೋಟಿವೇಶನ್ ಅಂತ ಹೇಳಿದರೆ ನಮಗೆ ಜನ ನಾವು ಮಾತಾಡಿ ಲೀಡರ್ಸ್ಗಳು ಮಾತಾಡಿ ಮೋಟಿವೇಟ್ ಮಾಡೋದಕ್ಕಿಂತ ಇಲ್ಲಿ ರಿಯಲ್ ಆಗಿ ಮೋಟಿವೇಶನ್ ಸಿಗುತ್ತೆ. ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಜನಗಳು ಬರ್ತಾರೆ. ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಪ್ರೊಫೆಸರ್ಸ್ ಆಗಿರ್ಬೋದು, ಬೇರೆ ಬೇರೆ ಬ್ಯಾಕ್ಗ್ರೌಂಡ್ಗಳಿಂದ ಜನಗಳು ಬರ್ತಾರೆ. ಆ್ಯಂಡ್ ಫ್ಯಾಮಿಲಿ ಕಮಿಟ್ಮೆಂಟ್ಗಳು ಇದ್ದವರು, ಮಕ್ಕಳಿದ್ದವರು, ಸಣ್ಣ ಸಣ್ಣ ಪಾಪುಗಳಿದ್ದವರು, ಮನೆಯಲ್ಲಿ ಹುಷಾರಿಲ್ಲದೆ ಸೊ ಇವ್ರು ನೋಡ್ಕೊಳ್ಬೇಕಾದ ಸ್ಥಿತಿಯಲ್ಲೂ ಸಹ ಬೂಟ್ ಕ್ಯಾಂಪಲ್ಲಿ ಬಂದು ಸೊ 3 ದಿನ ಇಲ್ಲಿ ಕಳೀತಾರೆ ಅಂತ ಹೇಳಿದರೆ 100% ಇದು ಜನರಿಗೆ ಮೋಟಿವೇಶನ್ ಸಿಗುವಂಥದ್ದು. ಸೊ ಹೈ ಮೋಟಿವೇಶನ್. ಆ್ಯಂಡ್ ಸೆಕೆಂಡ್ ಥಿಂಗ್, ನಮ್ಮ ಬಿಸ್ನೆಸ್ ಹೇಗೆ ಮಾಡಬೇಕು, ಸೊ ನಾವು ಏನು ಮಾಡಬೇಕು, ಮೋದಿ ಕೇರಲ್ಲಿ ಅಚೀವ್ಮೆಂಟ್ ಮಾಡೋಕ್ಕೆ ನಾವು ಏನು ಮಾಡಬೇಕು ಅನ್ನೋದು ಈ ಬೂಟ್ ಕ್ಯಾಂಪಲ್ಲಿ ಕಲಿಸುತ್ತೆ. ಸೊ ಎಷ್ಟೋ ಜನರ, ಲಕ್ಷಾಂತರ ಜನಗಳ ಜೀವನವನ್ನು ಬದಲಾಯಿಸಿದ ಒಂದು ಕ್ಯಾಂಪ್ ಅಂತ ಹೇಳಿದರೆ ಬೂಟ್ ಕ್ಯಾಂಪ್. ಮೋದಿ ಕೇರ್ ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ಬೂಟ್ ಕ್ಯಾಂಪ್ ಎನ್ನುವ ಸಮಾಗಮ ಮಹತ್ವದ ಕುರಿತು ಮುಂಚೂಣಿ ನಾಯಕ ವೀರೇಂದ್ರ ಪೂಜಾರಿ ಹೀಗೆ ತಮ್ಮ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತಾರೆ. ಮೋದಿ ಕೇರ್ ಬೂಟ್ ಕ್ಯಾಂಪ್ ಏನಿದೆ, ಇದು ಮೋದಿ ಕೇರ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದರೆ ಇದು ನಮಗಿಂತ ಎತ್ತರದ ಒಂದು ಗುರಿಯನ್ನು ನಮಗೆ ಕೊಡುತ್ತೆ. ಲಾಸ್ಟ್ ಟೈಮ್ ಬೂಟ್ ಕ್ಯಾಂಪ್ ನಮ್ಮ ಟೀಮ್ ಬಂದಾಗ ಏನು 9 ಜನ ಒಂದು ಟೀಮಿಂದ ಬಂದಿದ್ದರು. ಅವರು 8 ದಿನದಲ್ಲಿ ಅವರು 10,000 ಇನ್ಕಮನ್ನು ಅರ್ನ್ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಬೂಟ್ ಕ್ಯಾಂಪಲ್ಲಿ ಏನು ಗುರಿ ಕೊಡ್ತಾರೆ ಅದು ನಮಗಿಂತ ಎತ್ತರಕ್ಕಿರುತ್ತೆ. ಅದು ದೇಶದ ಬಗ್ಗೆನೂ ಇರುತ್ತೆ, ನಮ್ಮ
ಸ್ವಂತದ ಬಗ್ಗೆನೂ ಇರುತ್ತೆ, ಸೆಲ್ಫ್ಲೆಸ್ ಆಗಿ ವರ್ಕ್ ಮಾಡೋದ್ರ ಬಗ್ಗೆ ಇರುತ್ತೆ. ಯಾವಾಗ ಸೆಲ್ಫ್ಲೆಸ್ ಆಗಿ ನಾವು ವರ್ಕ್ ಮಾಡ್ತೀವಿ, ಆಟೋಮೆಟಿಕ್ಲಿ ಇನ್ನೊಬ್ಬರಿಗೆ ಈ ಒಂದು ಗೋಲ್ಡನ್ ಅಪರ್ಚುನಿಟಿಯನ್ನು ಕೊಡಲೇಬೇಕು ಅನ್ನೋ ಹಂಬಲ ಮೋದಿ ಕೇರ್ ಬೂಟ್ ಕ್ಯಾಂಪಲ್ಲಿ ಸಿಗುತ್ತೆ. ಒಂದು ತಂಡ ಯಶಸ್ವಿಯಾಗಿ ಮುನ್ನಡೆಯಬೇಕು ಎಂದರೆ ಇದಕ್ಕೆ ಸೂಕ್ತ ಶಿಕ್ಷಣ, ಮಾರ್ಗದರ್ಶನ ತೀರಾ ಅಗತ್ಯ. ಈ ದಿಸೆಯಲ್ಲಿ ಮೋದಿ ಕೇರ್ ಬೂಟ್ ಕ್ಯಾಂಪ್ ತನ್ನ ತಂಡದ ಪ್ರಗತಿಯಲ್ಲಿ ಯಾವ ರೀತಿಯಲ್ಲಿ ಪಾತ್ರ ವಹಿಸಿತು ಎನ್ನುವ ಕುರಿತು ಪವಿತ್ರ ಬಂಗೇರ ಹೀಗೆ ವಿವರಿಸುತ್ತಾರೆ. ನಾನು ಈ ಬೂಟ್ ಕ್ಯಾಂಪ್ ಒಳಗಡೆ ಬಂದೆ. ಸೊ ಬಂದಾಗ ನನ್ನ ಟೈಟಲ್ ಆಗಿರುವಂಥದ್ದು ಕೇವಲ ಡೈರೆಕ್ಟರ್ ಕೂಡ ಆಗಿದ್ದಿಲ್ಲ, ಜಸ್ಟ್ ಆ ಟೈಮಲ್ಲಿ ಈ ಬಿಸ್ನೆಸ್ ಒಳಗಡೆ ಎಂಟ್ರಿ ಆಗಿದ್ದೆ. ಬೂಟ್ ಕ್ಯಾಂಪಲ್ಲಿ ಸಿಕ್ಕಿದಂಥ ಅವಕಾಶ ಆ್ಯಂಡ್ ಇಲ್ಲಿ ನನಗೆ ಅರ್ಥ ಆಗಿರೋದು ಎಜುಕೇಷನ್ ಅನ್ನೋದಕ್ಕಿಂತ ನಾನಂದರೆ ಏನು ಅಂತ ಗೊತ್ತಾಯಿತು. ಸೊ ನನ್ನ ಪವರ್ ಗೊತ್ತಾಯಿತು, ಈ ಬಿಸ್ನೆಸ್ ಅಂದರೆ ಏನು ಅಂತ ಗೊತ್ತಾಯಿತು, ಫ್ಯೂಚರ್ ನಂದು ಹೇಗಿರುತ್ತೆ ಅಂತ ಗೊತ್ತಾಯಿತು, ನಾನು ಮನಸ್ಸು ಮಾಡಿದ್ರೆ ಏನು ಮಾಡ್ಬೋದು ಅಂತ ಗೊತ್ತಾಯಿತು. ಫಸ್ಟ್ ಬೂಟ್ ಕ್ಯಾಂಪಿಗೆ ಬಂದಿರೋದು ನಾನು ಮತ್ತು ನನ್ನ ಜೊತೆಗೆ ಒಂದು ಇಬ್ಬರನ್ನ ಕರ್ಕೊಂಡು ಬಂದಿರೋದಲ್ಲ, ಹೇಳ್ಕೊಂಡು ಬಂದಿರೋದು. ಸೊ ಅಲ್ಲಿಂದ ನನ್ನ ಜರ್ನಿ ಶುರುವಾಯಿತು. ಡಿಸೈಡ್ ಮಾಡಿ ಹೋದೆ ನೆಕ್ಸ್ಟ್ ಟೈಮ್ ಬರುವಾಗ ದೊಡ್ಡ ಟೀಮ್ ಜೊತೆಗೆ ಬರ್ತೀನಿ ಅಂತ. ಸೊ ಟೈಟಲನ್ನು ಚೇಂಜ್ ಮಾಡಿಕೊಂಡು ಹತ್ರ 40 ಜನ ಲೀಡರ್ಸನ್ನು ಬೂಟ್ ಕ್ಯಾಂಪಿಗೆ ಕರ್ಕೊಂಡು ಬಂದೆ. ಅಲ್ಲಿ ನನ್ನ ಪರಿವರ್ತನೆ ಆಗಿತ್ತು. 40 ಜನನ ಕರ್ಕೊಂಡು ಬಂದೆ. ಆ 40 ಜನರ ಜೀವನ ಚೇಂಜ್ ಆಯಿತು. ಮೋದಿ ಕೇರ್ ದಾರಿಯಲ್ಲಿ ಸಾಗುತ್ತಿರುವ ಈಗಾಗಲೇ ಬೂಟ್ ಕ್ಯಾಂಪ್ನಲ್ಲಿ ಭಾಗವಹಿಸಿ ಮೋದಿ ಕೇರ್ ಉದ್ಯಮದಲ್ಲಿ ಯಶಸ್ವಿಯತ್ತ ಹೆಜ್ಜೆ ಇಡುತ್ತಿರುವ ರಶ್ಮಿ ಶೆಣೈ, ಪವಿತ್ರ ಗಾಣಿಗ, ನಾರಾಯಣ ಕುಡುವ, ದೀಪಾ ರಾವ್, ಸೀಮಾ ಹೊಸಕೋಟೆ, ರೂಪಾ ಅಶೋಕ್ ತಮ್ಮ ಅನುಭವವನ್ನ ಹೀಗೆ ಹಂಚಿಕೊಳ್ಳುತ್ತಾರೆ. ಒಂದು 3 ದಿನ ಅನ್ನುವಂಥದ್ದು ಹೊರಗಡೆ ಪ್ರಪಂಚದ ಬಗ್ಗೆ ನಮಗೆ ಅರಿವೇ ಇರೋದಿಲ್ಲ. ಹೊರಗಡೆ ನನಗೊಂದು ಸಮಸ್ಯೆ ಇದೆ, ಲೈಫಲ್ಲಿ ಒಂದು ಪ್ರಾಬ್ಲಮ್ಸ್ ಇದೆ, ಲೈಫಲ್ಲಿ ಒಂದು ಕಷ್ಟ ಇದೆ, ನಾನು ಇದೇ ಸಮಸ್ಯೆಗೋಸ್ಕರ ನಾನು ಮೋದಿ ಕೇರಿಗೆ ಬಂದೇನೆ ಅಂತ ನನಗೆ ಚೂರು ಅನ್ನಿಸ್ಲಿಲ್ಲ. ನನಗೆ ಅಲ್ಲಿ ಬರೀ ಎಜುಕೇಷನ್ ಸಿಗ್ತಾನೆ ಹೋಯಿತು. ಮೋದಿ ಕೇರ್ನ ಆಳಾಗಲ ಅರ್ಥ ಆಗ್ತಾ ಹೋಯಿತು. ಮೋದಿ ಕೇರ್ ನಾವು ಏನು ಅಂದ್ಕೊಂಡಿದ್ವಿ ಅದಾಗಿರಲಿಲ್ಲ. ನಾವು ಅಂದ್ಕೊಂಡಿದ್ದಕ್ಕಿಂತ 1000 ಪಟ್ಟು ಜಾಸ್ತಿ ತಿಳ್ಕೊಳ್ಳಿಕ್ಕಿದೆ ಅಂತ ಹೇಳಿ ನನಗೆ ಗೊತ್ತಾಯಿತು. ಅದರ ಸ್ಟ್ರೆಂತ್ ಏನು ಅಂತ ಹೇಳಿದರೆ, ಸೊ ನಮ್ಮ ವೀಕ್ನೆಸ್ಸನ್ನೆಲ್ಲ ತೆಗೆದುಹಾಕಿ ನಮ್ಮ ತಲೆಯಲ್ಲಿ ಒಂದು ಹೊಸ ವಿಚಾರಗಳನ್ನು, ಅದ್ಭುತವಾದ ಒಂದು ಶಕ್ತಿಯನ್ನು ನಮಗೆ ತಲೆಯಲ್ಲಿ ತುಂಬಿಸಿ ಕಳಿಸುವಂಥ ಒಂದು ಅದ್ಭುತವಾದ ಕ್ಯಾಂಪ್. ನಾನು ಬೂಟ್ ಕ್ಯಾಂಪಿಗೆ ಬಂದ ನಂತರ ಡಿಸೈಡ್ ಮಾಡಿದ್ದು ಜಾಬ್ ಬಿಟ್ಟು ಮೋದಿ ಕೇರನ್ನೇ ನನ್ನ ಲೈಫನ್ನಾಗಿ ನಾನು ತಗೊಳ್ಬೇಕು, ನನ್ನ ಲೈಫ್ನ ವೃತ್ತಿಯನ್ನಾಗಿ ತಗೊಳ್ಬೇಕು ಅಂತ ಡಿಸೈಡ್ ಮಾಡಿದೆ. ಯಾಕೆಂತ ಹೇಳಿದರೆ ಈ ಬೂಟ್ ಕ್ಯಾಂಪ್ ಅನ್ನೋದು ಬರೀ ಮೋದಿ ಕೇರಿಗೋಸ್ಕರ ಅಲ್ಲ, ಮೋದಿ ಕೇರ್ ಬಿಸ್ನೆಸ್ಸನ್ನು ತಿಳಿಸೋದು ಮಾತ್ರ ಅಲ್ಲ, ನಮ್ಮ ಲೈಫಲ್ಲಿ ನಾವು ನಮ್ಮ ಜೀವನದ ಪಾಠವನ್ನು ಇಲ್ಲಿ ಕಲಿಸ್ತಾರೆ. ಸೊ ಫಸ್ಟ್ ಟೈಮ್ ಬೂಟ್ ಕ್ಯಾಂಪ್ ಬರುವಾಗ ನಮಗೆ ಎಷ್ಟು ನಾಲೆಜ್ ಸಿಕ್ಕಿತ್ತು, ಅದೇ ಕ್ರಮೇಣ ಜಾಸ್ತಿ ಆಗ್ತಾ ಹೋಗಿಕೊಂಡು ಇವಾಗ ನಮಗೆ ಒಂದು ಪ್ರತಿಷ್ಠಿತ ಹಂತವನ್ನು ಕೂಡ ಮೋದಿ ಕೇರ್ ಬೂಟ್ ಕ್ಯಾಂಪ್ ಮೂಲಕನೇ ನಮಗೆ ಸಿಕ್ಕಿದೆ ಅಂತ ಹೇಳಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಸೊ ಮೋದಿ ಕೇರ್ ಅಂತ ಹೇಳುವಂಥದ್ದು ಒಂದು ಸ್ವರ್ಗ ಅಂತ ಹೇಳಿ ನನಗೆ ಬೂಟ್ ಕ್ಯಾಂಪಿಗೆ ಬಂದ ಮೇಲೆ ಗೊತ್ತಾಯಿತು. ಸೊ ಇಲ್ಲಿ ನಮಗೆ ಪ್ರತಿಯೊಂದನ್ನು ಕೂಡ ಪ್ರಾಕ್ಟಿಕಲ್ ಆಗಿ ಪ್ರತಿಯೊಂದು ನಾವು ಅನುಭವಿಸುವ ರೀತಿಯಲ್ಲಿ ನಮಗೆ ಇಲ್ಲಿ ಹೇಳಿಕೊಡ್ತಾರೆ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಬೂಟ್ ಕ್ಯಾಂಪ್ ಬಂದಮೇಲೆ 100% ಮೈಂಡ್ ಸೆಟ್ ಮಾಡಿದೆ. ಏನೇ ಆಗಲಿ ನಾನು ಮಾಡಿದರೆ ಮೋದಿ ಕೇರೆ ಮಾಡೋದು ಆ್ಯಂಡ್ ಇದರಲ್ಲಿ ಲೈಫ್ ಇದೆ ಅಂತ ಗೊತ್ತಾಯಿತು. ಸೊ ಬೂಟ್ ಕ್ಯಾಂಪ್ ಬಂದಿರುವಂಥದ್ದು 3 ದಿನ ಏನಿದೆ ಕಂಪ್ಲೀಟ್ ನನ್ನ ಲೈಫಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರಾನ್ಸ್ಫಾರ್ಮೇಷನ್ ತಂದಿದೆ. ಸೊ ಬಿಫೋರ್ ಒಂದು 4 ಜನರ ಜೊತೆಗೆ ಮಾತಾಡ್ತಾ ಇರಲಿಲ್ಲ, ಬಟ್ ಮೋದಿ ಕೇರ್ ಬಂದ ಮೇಲೆ ಆ್ಯಂಡ್ ಬೂಟ್ ಕ್ಯಾಂಪ್ ಅಟೆಂಡ್ ಆದಮೇಲೆ 100% ಲೈಫಲ್ಲಿ ಅಂತೂ ಬಿಗ್ಗೆಸ್ಟ್ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಈ ಬೂಟ್ ಕ್ಯಾಂಪ್ ಬಂದ ಮೇಲೆ ಏನು ಎಜುಕೇಷನ್ ಸಿಗ್ತಾ ಇದೆ, ಈ 3 ದಿವಸದ ಏನು ಎಜುಕೇಷನ್ ಇದೆ ಕಂಪ್ಲೀಟ್ಲಿ ನಮ್ಮ ಲೈಫನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡುತ್ತೆ, 0ದಿಂದ ಹೀರೋ ಮಾಡುತ್ತೆ. ಯಾರೆಲ್ಲ ಈ ಬೂಟ್ ಕ್ಯಾಂಪ್ ಬರ್ತೀರಾ, ಇದರ ಎಜುಕೇಷನನ್ನು ಕಂಪ್ಲೀಟ್ಲಿ 100% ಆಗಿ ತಾನು ಒಳಗೆ ತಗೊಳ್ತೀರಾ, ಅವರ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗಿದ್ದಕ್ಕೆ ಎಕ್ಸಾಂಪಲ್ ನಾನೇ ಇದ್ದೀನಿ. ಬೂಟ್ ಕ್ಯಾಂಪ್ ಬರುವಾಗ ಆ್ಯಕ್ಚುಲಿ ನಾನೊಂದು ಕನ್ಸಲ್ಟೆಂಟ್ ಆಗಿದ್ದೆ. ಕನ್ಸಲ್ಟೆಂಟ್ ಆಗಿರುವಾಗ ನಾನು ಬರುವಾಗ 10 ಜನರನ್ನು ಬೂಟ್ ಕ್ಯಾಂಪಿಗೆ ಕರ್ಕೊಂಡು ಬಂದಿದ್ದೆ. ನನಗೆ ತುಂಬ ಖುಷಿ ಆಗ್ತದೆ. ಇಲ್ಲಿದೊಂದು ಅಟ್ಮಾಸ್ಫಿಯರ್ ಇರ್ಬೋದು, ಎಜುಕೇಷನ್ ಇರ್ಬೋದು, ನನ್ನ ಜೊತೆ ಯಾರೆಲ್ಲ 10 ಜನ ಬಂದಿದ್ರು ಇವತ್ತು ಎಲ್ಲರೂ ಅವರು ಸಕ್ಸಸ್ಫುಲ್ ಆಗಿದ್ದಾರೆ, ಎಲ್ಲರೂ ಅವರ ಲೈಫನ್ನು ಚೇಂಜ್ ಮಾಡಿದ್ದಾರೆ.